ಗೋಲ್ಡ್ ಪ್ರೈಸ್ ಅಂತೂ ಅಬ್ಬಾ ಏರ್ತಾನೆ ಇದೆ. ಸೊ ಚಿನ್ನದ ಬದಲಿಗೆ ಬೆಳ್ಳಿ ತಗೊಂಡ್ರೆ, ಸೊ ಇಲ್ಲಿ ನಿಮಗೊಂದು ಸಿಂಪಲ್ ಟ್ರಿಕ್ ಇದೆ. ಗೋಲ್ಡ್ ಸಿಲ್ವರ್ ರೇಷಿಯೋ ಇದನ್ನ 80-50 ರೂಲ್ ಅಂತಲೂ ಹೇಳ್ತಾರೆ. ಈ ಗೋಲ್ಡ್ ಸಿಲ್ವರ್ ರೇಷಿಯೋ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಗೋಲ್ಡ್ ಪ್ರೈಸ್ನ ಜೊತೆಗೆ ಸಿಲ್ವರ್ ಪ್ರೈಸ್ ಅನ್ನ ಕಂಪೇರ್ ಮಾಡೋದು. ಅಂದ್ರೆ 1 ಗ್ರಾಮ್ ಚಿನ್ನದ ರೇಟ್ಗೆ ಎಷ್ಟು ಗ್ರಾಮ್ ಬೆಳ್ಳಿ ಬರಬಹುದು ತಗೋಬಹುದು ಅಂತ ಲೆಕ್ಕ ಹಾಕೋದು. ಅಂದ್ರೆ 1 ಗ್ರಾಮ್ ಚಿನ್ನ ಇಸ್ ಈಕ್ವಲ್ ಟು ಎಷ್ಟು ಗ್ರಾಮ್ ಬೆಳ್ಳಿ ಅಂತ. ಈ ರೇಷಿಯೋ 80ಕ್ಕಿಂತ ಮೇಲೆ ಹೋದಾಗ ಇದರ ಅರ್ಥ ಚಿನ್ನಕ್ಕೆ ಹೋಲಿಸಿದ್ರೆ ಬೆಳ್ಳಿ ಅಗ್ಗ ಅಂತ. ಫಾರ್ ಎಕ್ಸಾಂಪಲ್ 2020ರಲ್ಲಿ ಕೋವಿಡ್ ಪ್ಯಾಂಡಮಿಕ್ ಹೊತ್ತಲ್ಲಿ ಈ ರೇಷಿಯೋ 100ಕ್ಕಿಂತ ಹೆಚ್ಚಾಗಿತ್ತು, 125ರವರೆಗೂ ಹೋಗಿತ್ತು. ಇದರರ್ಥ ಆ ಹೊತ್ತಲ್ಲಿ ಚಿನ್ನಕ್ಕೆ ಹೋಲಿಸಿದ್ರೆ ಬೆಳ್ಳಿ ರೇಟ್ ತುಂಬಾ ಅಗ್ಗ ಆಗಿತ್ತು. ಆಮೇಲೆ ಬೆಳ್ಳಿ ಬೆಲೆ ಏರ್ತಾ ಹೋಯ್ತು, ಈ ರೇಷಿಯೋ ನಾರ್ಮಲ್ ಆಯಿತು. ಅದೇ ಒಂದು ವೇಳೆ ಈ ರೇಷಿಯೋ 50ಕ್ಕಿಂತ ಕೆಳಗೆ ಬಂದ್ರೆ ಬೆಳ್ಳಿ ರಿಲೇಟಿವ್ಲಿ ದುಬಾರಿ ಆಗಿದೆ ಅಂತ, ಆಗ ಚಿನ್ನದ ಮೇಲೆ ಬೆಟ್ ಮಾಡೋದು ಸ್ಮಾರ್ಟ್ ಮೂವ್. ಎಕ್ಸಾಂಪಲ್ 2011ರಲ್ಲಿ ಈ ರೇಷಿಯೋ 30ರಿಂದ 35ಕ್ಕೆ ಇಳಿದಿತ್ತು. ಅಂದ್ರೆ ಕಂಪ್ಯಾರಿಟಿವ್ಲಿ ಚಿನ್ನದ ಬೆಲೆ ಇಳಿದಿತ್ತು. ಆನಂತರ ಗೋಲ್ಡ್ ರೇಟ್ ಏರ್ತಾನೆ ಹೋಯಿತು. ಇನ್ನು ಈ ಗೋಲ್ಡ್ ಸಿಲ್ವರ್ನ ರೇಷಿಯೋ ಆವರೇಜ್ ಆಗಿ 65ರ ಆಸುಪಾಸಿನಲ್ಲೇ ಇರುತ್ತೆ. ಸೊ ನೀವು ಡಿಸೈಡ್ ಮಾಡಿ, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಬೆಳ್ಳಿ ಮೇಲೆ?